ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಈ ಸಮ್ಮರ್ ಸ್ಪೆಷಲಾಗಿ ಈಸಿಯಾಗಿ ಮನೆಯಲ್ಲೇ ಮ್ಯಾಂಗೋ ಫ್ರೂಟಿಂದ ಡೆಸರ್ಟ್ ಮಾಡೋದು ತೋರಿಸ್ಕೊಡ್ತೀನಿ. ಇದಂತೂ ಊಟ ಆದಮೇಲೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಊಟ ಆದಮೇಲೆ ಮಾಡ್ಬೋದು, ಮತ್ತು ಯಾವಾಗ ಬೇಕಾದ್ರೂ ಮಾಡ್ಕೊಂಡು ಈಸಿಯಾಗಿ ನೀವು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಇದು ಯಾವ ರೀತಿ ಮಾಡೋದು, ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ನಾನು ಅರ್ಧ ಕಪ್ ಆಗೋಷ್ಟು ಸಬ್ಬಕ್ಕಿನ ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಯಾಗಿ ಇಟ್ಕೊಂಡಿದ್ದೀನಿ. ಚಿಕ್ಕ ಸೈಜದ್ದು ತೊಗೊಬೋದು ನೀವು. ಮತ್ತು ಒಂದು ಅರ್ಧ ಲೀಟ್ರ್ ಆಗೋಷ್ಟು ಹಾಲನ್ನ ಕಾಯಿಸಿ ತಣ್ಣಗೆ ಮಾಡಿಟ್ಟಿದ್ದೀನಿ. ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜು ಮಾವನನ್ನು ತೊಗೊಂಡಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ. ಇದು ಅರ್ಧ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅರ್ಧನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಪೇಸ್ಟ್ ಮಾಡೋದಕ್ಕೆ, ಅಂದರೆ ಮಿಕ್ಸಿನಲ್ಲಿ ರುಬ್ಬೋದಕ್ಕೆ. ಮತ್ತು ನಾನು ಸಕ್ಕರೆ ಬದಲು ಇವತ್ತು ಕಂಡೆನ್ಸ್ ಮಿಲ್ಕ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಇದ್ರ ಬದಲು ಅರ್ಧ ಕಪ್ಪು ಸಕ್ಕರೆ ಕೂಡ ಯೂಸ್ ಮಾಡ್ಕೋಬೋದು. ಈಗ ನಾವು ಸಬ್ಬಕ್ಕಿ ನೆನೆ ಹಾಕಿದ್ರನಲ್ಲ, ಅದನ್ನು ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಕೊಳ್ಳೋಣ. ಇದಕ್ಕೆ ಒಂದು 2 ಕಪ್ ನೀರು ಹಾಕಿ ಸ್ಟವ್ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ರಿಂದ 6 ನಿಮಿಷ ಬೇಯಿಸ್ಕೊಳ್ಳೋಣ. ಇದು ಅರ್ಧ ಗಂಟೆ ನೆಂದಿರೋದ್ರಿಂದ ಟೈಮಿಂಗ್ ನಿಮಗೆ 5 ನಿಮಿಷಕ್ಕೆಲ್ಲ ಬೆಂದ್ಕೊಳ್ಳುತ್ತೆ. ಅಷ್ಟೊತ್ತಿಗೆ ನಾವು ಮಾವಿನಣ್ಣನ ಮಿಕ್ಸಿನಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ನೀವು ಮಾವಿನಣ್ಣು ಅಂತೆಲ್ಲ ನೀವು ಬೇಕಂದರೆ ಆ್ಯಪಲು, ಬನಾನಾ, ಪಪಾಯ, ನಿಮ್ಗೆ ಇಷ್ಟವಾಗಿರೋಂಥ ಫ್ರೂಟಲ್ಲಿ ಕೂಡ ಈ ರೆಸಿಪಿನ ಟ್ರೈ ಮಾಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಇದನ್ನು ಮಿಕ್ಸಿನಲ್ಲಿ ನಾನು ರುಬ್ಕೊಬಂದಿದ್ದಾಯಿತು. ಸೊ ಅದೇ ಟೈಮಿಗೆ ಸಬ್ಬಕ್ಕಿನೂ ಬೆಂದಿದೆ ಚೆಕ್ ಮಾಡ್ಕೊಳ್ಳೋಣ. ಸೊ ನಾನು ದೊಡ್ಡ ಸೈಜ್ ತೊಗೊಂಡಿದ್ದೀನಿ, ನೀವು ಬೇಕಂದರೆ ಚಿಕ್ಕ ಸೈಜ್ ಸಬ್ಬಕ್ಕಿನೂ ಯೂಸ್ ಮಾಡ್ಕೋಬೋದು. ಅದರಲ್ಲೂ ಇದನ್ನು ನೀವು ಈ ಸಮ್ಮರ್ ಸ್ಪೆಷಲಾಗಿ ಮಾಡಿಕೊಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಡೆಸರ್ಟ್ ರೆಸಿಪಿ. ಸೊ ಇವಾಗ ನೋಡ್ತಾ ಇರ್ಬೋದು, ಅದು ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಸೋದಿಸ್ಕೊತಾ ಇದ್ದೀನಿ. ನೋಡೋದಕ್ಕೆ ವೈಟ್ ಕಲರಾಗೇ ಇದೆ, ಆದರೆ ಇದನ್ನು ನೀವು ನೋಡ್ತಾ ಇರಿ, ಆ ನೀರಿಂದ ಹೋಗಿದ ತಕ್ಷಣ ಟ್ರಾನ್ಸ್ಪರೆಂಟಾಗಿ ಕಲರ್ ಚೇಂಜ್ ಆಗುತ್ತೆ. ಇವಾಗ ನೀವೇ ನೋಡ್ತಾ ಇರ್ಬೋದು. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಟೈಮಿಂಗ್ ಪ್ರಕಾರ ಒಂದು 7 ನಿಮಿಷ ಇದನ್ನು ಕುಕ್ ಮಾಡ್ಕೊಳ್ಳಿ. ಚಿಕ್ಕ ಸೈಜ್ದಾದರೂ ತೊಗೊಳ್ಳಿ, ದೊಡ್ಡದಾದರೂ ತೊಗೊಳ್ಳಿ. ಮತ್ತು ಇದಕ್ಕೆ ಸೊ ನಾರ್ಮಲ್ ವಾಟರ್ ಒಂದು 2-3 ಸರಿ ಹಾಕಿದ್ದನ್ನು ಇಮಿಡಿಯೇಟ್ಲಿ ಕೂಲ್ ಮಾಡ್ತಾಯಿದ್ದೀನಿ, ಅಂದರೆ ತಣ್ಣಗೆ ಮಾಡ್ತಾಯಿದ್ದೀನಿ. ಸೊ ಈ ಥರ ನೀವು ನಾರ್ಮಲ್ ವಾಟರ್ ಹಾಕಿ ಮಿಕ್ಸ್ ಮಾಡೋದ್ರಿಂದ ಅದು ಒಂದಕ್ಕೊಂದು ಅಂಟೋದಿಲ್ಲ, ಬಿಡಿಯಾಗಿರುತ್ತೆ. ಅದಕ್ಕೋಸ್ಕರ ನಾನು ಒಂದು 2 ಸರಿ ನಾನು ನೀರಲ್ಲಿ ಇದನ್ನು ಚೆನ್ನಾಗಿ ಸೋದಿಸ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಇದು ಪೂರ್ತಿ ತಣ್ಣಗಾಗಬೇಕು, ಅಲ್ಲಿವರೆಗೂ ನಾರ್ಮಲ್ ವಾಟರಲ್ಲಿ ಹಾಕಿ ನೀವು ಇದನ್ನು ಇದು ಮಾಡ್ಕೊಳ್ಳಿ. ಇವಾಗ ನೋಡ್ತಾ ಇರ್ಬೋದು, ಟ್ರಾನ್ಸ್ಪರೆಂಟಾಗಿ ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ ನಾನು ರುಬ್ಬಿರೋಂಥ ಮಾವಿನಣ್ಣು ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ನಾನಿವತ್ತು ಒಂದು ಮಾವಿನಣ್ಣು ತೊಗೊಂಡಿದ್ದೀನಿ. ಒಂದು ಮಾವಿನಣ್ಣಲ್ಲಿ ಸುಮಾರು ಏನಿಲ್ಲ ಅಂದ್ರೂ ಒಂದು 6 ಜನಕ್ಕಾಗುತ್ತೆ ಇದು. ಸೊ ನೀವು ಮಾವಿನಣ್ಣು ಅಂತಲೇ ಎಲ್ಲ ನಿಮ್ಗೆ ಇಷ್ಟವಾಗಿರೋಂಥ ಫ್ರೂಟಲ್ಲಿ ಕೂಡ ಮಾಡ್ಕೊಬೋದು. ಈಗ ಇದಕ್ಕೆ ಯಾವುದೇ ರೀತಿ ಫುಡ್ ಕಲರು ಬೇಕಾಗೋದಿಲ್ಲ, ಇದರಲ್ಲೇ ನ್ಯಾಚುರಲಾಗಿ ಕಲರ್ ಚೇಂಜ್ ಆಗಿದೆ, ನೋಡ್ತಾ ಇರ್ಬೋದು. ನಾನು ಅದೇ ಟೈಮಿಗೆ ಹಾಲು ಕಾಯಿಸಿ ಇಟ್ಕೊಂಡಿದ್ದೆ. ಹಾಲನ್ನ ನೀರು ಹಾಕಿ ಕಾಯಿಸೋಕೆ ಹೋಗಬೇಡಿ, ಹಾಗೆ ಗಟ್ಟಿ ಹಾಲನ್ನೇ ಕಾಯಿಸ್ಕೊಂಡು, ಈಗ ಅದಕ್ಕೆ ನಿಮಗೆ ಕಂಡೆನ್ಸ್ ಮಿಲ್ಕ್ ಇಲ್ಲ ಅಂದರೆ ಸಕ್ಕರೆನೂ ಹಾಕಿ ಹಾಲು ಜೊತೆಗೆ ಕಾಯಿಸ್ಕೊಬೋದು. ಮತ್ತು ಪೂರ್ತಿ ತಣ್ಣಗಾಗಬೇಕು, ಹಾಲು ಬಿಸಿ ಇರಬಾರ್ದು. ಈ ಕಂಡೆನ್ಸ್ ಮಿಲ್ಕ್ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಇದು ನಿಮಗೆ ಈ ಡೆಸರ್ಟ್ಗೆ ಒಂದು ಟೇಸ್ಟ್ ಕೊಡುತ್ತೆ ಮತ್ತು ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ, ಅದಕ್ಕೋಸ್ಕರನೇ. ಸೊ ನಿಮ್ಮ ಹತ್ರ ಇಲ್ಲಾಂದರೆ ನಾರ್ಮಲ್ ಸಕ್ಕರೆನೇ ಒಂದು ಅರ್ಧ ಕಪ್ ತೊಗೊಳ್ಳಿ. ಸ್ವೀಟ್ ಎಷ್ಟು ಬೇಕು ನೋಡಿ ತೊಗೊಳ್ಳಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಾನು ಕಟ್ ಮಾಡಿರೋವಂಥ ಮಾವನನ್ನು ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ನೀವು ಯಾವುದಾದ್ರೂ ಹಾಕೊಬೋದು. ಸೊ ನನಗೆ ಮನೆ ಹತ್ರ ಯಾವುದು ಈಸಿ ಸಿಕ್ತು ಅದೇ ಫ್ರೂಟಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು. ಈಗ ಇದು ಪೂರ್ತಿ ಹಾಕ್ಬೇಕಂತೇನೆ ನೀವು ಒಂದು ಅರ್ಧ ಹಾಕೊಬೋದು, ಮತ್ತು ಸರ್ವ್ ಮಾಡುವಾಗ ಒಂದು ಅರ್ಧ ಹಾಕೋಬೋದು. ಇದನ್ನು ಹೀಗೆ ಕುಡಿಯೋದಕ್ಕಿಂತ ಫ್ರಿಜ್ಜಲ್ಲಿ ಒಂದು 1/4 ಗಂಟೆ ಇಟ್ಬಿಟ್ಟು ಕುಡೀರಿ, ಅಥವಾ ನಿಮ್ಮ ಹತ್ರ ಫ್ರಿಜ್ ಇಲ್ಲ ಅಂದರೆ ಸೊ ಇಮಿಡಿಯೇಟ್ಲಿ ಕೂಡ ಕುಡ್ಕೊಬೋದು. ಇದೊಂದು ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತ ನನ್ನ ಹತ್ರ ಟೂಟಿ ಫ್ರೂಟಿ ಇತ್ತು, ಅದನ್ನು ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಮಕ್ಕಳು ಕೊಡೋದಾದರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಡ್ಬೋದು, ಅಥವಾ ಬೇರೆ ಫ್ರೂಟ್ಸ್ ಕೂಡ ಕಲರಾಗಿ ಕಟ್ ಮಾಡಿ ಹಾಕೋಬೋದು. ದಾಳಂಬ್ರಿನೋ, ದ್ರಾಕ್ಷಿನೋ ಆ ಥರ ಎಲ್ಲ ಹಾಕೊಬೋದು. ಸೊ ಇವಾಗ ಇದು ರೆಡಿಯಾಗಿದೆ. ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆದರೆ ನೀವು ಮನೇಲಿ ಇದೇ ರೀತಿ ಟ್ರೈ ಮಾಡಿ ನೋಡಿ. ಸೊ ಈ ರೆಸಿಪಿ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.